ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಮೈಸೂರು ದಸರಾ ಉದ್ಘಾಟನೆಗೆ ಕರೆದಿದೆ ಸರ್ಕಾರ. ಆಹ್ವಾನವನ್ನ ನೀಡಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿಯವರು ತೀವ್ರ ಆದಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಮುಸ್ಲಿಂ ಅನ್ನೋ ಮಾತ್ರಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಆದರೆ ಅವರಿಗೆ ನಾಡ ದೇವತೆ ಅಂತಂದ್ರೆ ಆಗೋದಿಲ್ಲ. ಜೊತೆಗೆ ಕೆಂಪು ಮತ್ತೆ ಹಳದಿ ಇರುವಂತ ನಮ್ಮ ಬಾವುಟದ ವಿಚಾರದಲ್ಲೂ ಕೂಡ ಅವರಿಗೆ ಅಪಸ್ವರ ಇದೆ. ಅದು ಕುಂಕುಮ ಮತ್ತು ಅರಿಶಿಣದ ಪ್ರತೀತಿ ಅಂದ್ರೆ ಅವ್ರು ಹಿಂದೆ ಒಂದು ಮಾತನಾಡಿದ್ರು. ಆ ವಿಡಿಯೋವನ್ನ ಇಟ್ಕೊಂಡ್ಬಿಟ್ಟು ಚಾಟಿ ಬೀಸಕ್ ಶುರು ಮಾಡಿದ್ದಾರೆ. ಸ್ಟೋರಿ ನೋಡಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ತಕರಾರು. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದು, ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ತುಂಬಾ ಸಂತಸವಾಗಿದೆ ಅಂತ ಬಾನು ಮುಷ್ತಾಕ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಆಯ್ಕೆಗೆ ಮತ್ತೆ ಅಸಮಾಧಾನ. ಹಳೆಯ ವಿಡಿಯೋ ಹಾಕಿ ಪ್ರತಾಪ್ ಸಿಂಹ ವಾಗ್ದಾಳಿ. ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಾನು ಮುಷ್ತಾಕ್ 2023ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವ ವಿವಾದಾತ್ಮಕ ಭಾಷಣವನ್ನ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಈಕೆ ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿಕೊಂಡು ಪುಷ್ಪಾರ್ಚನೆ ಮಾಡಿ ಅಂತ ಪ್ರಶ್ನಿಸಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಸರಾ ಅನ್ನೋದು 100% ಇದು ಧಾರ್ಮಿಕತೆಯ ಪ್ರತೀಕ. ಇದು ನವರಾತ್ರಿ ಉತ್ಸವ ಅಂತ ಕರಿತೀರೋ ನೀವು, ದುರ್ಗಾ ಪೂಜೆ ಅಂತ ಕರಿತೀರೋ, ಇದು ಧಾರ್ಮಿಕ ಆಚರಣೆ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನ ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನ ಅವರು ಪಾಲಿಸ್ತಾ ಬಂದಿದಾರ? ಇದಕ್ಕೆ ಬಾನು ಮುಷ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರಾ? ಅದು ಪ್ರಶ್ನೆ ಆಗಿದೆ. ನಾನು ಆ ಭಾನು ಮುಷ್ತಾಕ್ ಅವ್ರ ಬಗ್ಗೆ ಟೀಕೆ ಮಾಡಕ್ ಇಷ್ಟಪಡಲ್ಲ. ಆದ್ರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನ ಮೈಸೂರು ದಸರಾ ವೈಭವೀಕರಣ ಆಗ್ತಾ ಇರೋದು ನಾವೆಲ್ಲ ಕಡೆ ನೋಡಿದ್ದೇವೆ. ಚಾಮುಂಡಿ ಪೂಜೆಯನ್ನ ಮಾಡೋದಿಕ್ಕೆ ಬಾನು ಮುಷ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ರೆ ತುಂಬಾ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೇನೆ ಮಾನ್ಯ ಮುಖ್ಯಮಂತ್ರಿಗಳು ಅಪಮಾನ ಮಾಡ್ದಂಗಾಗತ್ತೆ, ಬಾನು ಮುಷ್ತಾಕ್ ಅವರು ಅಪಮಾನ ಮಾಡ್ದಂಗಾಗತ್ತೆ. 100 ಜನ ಮಾಡಿದ್ದಾರೆ, ನಿಸಾರ್ ಅಹಮದ್ ಒಬ್ಬರೇ ಅಲ್ಲ. ವಿಜಯದಶಮಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೊರಡೋದಂತ ಪದ್ಧತಿ. ಇಡೀ ದೇಶ ಇದನ್ನ ಗೌರವದಿಂದ ದಸರಾ ಆಚರಣೆ ಮಾಡ್ತಾ ಇರೋದು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಆ ದಿಕ್ಕಿನಲ್ಲಿ ಮಾಡ್ತೀನಿ ಅಥವಾ ಇಲ್ಲ ಅವ್ರು ಸ್ಪಷ್ಟನೆ ಮಾಡಬೇಕು. ಅವ್ರು ಇಲ್ಲ ಅಂದಾಗ ನಮ್ದು ಅದಕ್ಕೆ ವಿರೋಧ ಇರೋದು. ಬಾನು ಮುಷ್ತಾಕ್ ಆಯ್ಕೆಗೆ ಕಾಂಗ್ರೆಸ್ ಸಮರ್ಥನೆ. ದಸರಾ ಧರ್ಮ ಜಾತಿಗೆ ಸೀಮಿತವಲ್ಲ ಅಂತ ಟಾಂಗ್. ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಮಾಡಿರೋದನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ದಸರಾ ಧರ್ಮ ಜಾತಿಗೆ ಸೀಮಿತವಲ್ಲ, ಟೀಕೆ ಮಾಡುವವರಿಗೆ ತಾಳ್ಮೆ ಇರಲಿ ಅಂತ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಮಹದೇವಪ್ಪ ಮಾತನಾಡಿ, ಬಾನು ಮುಷ್ತಾಕ್ ಇಡೀ ದೇಶಕ್ಕೆ ಕೀರ್ತಿಯನ್ನ ತಂದವರು. ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಿದರೆ ಏನ್ ತಪ್ಪು? ಬಾನು ಮುಷ್ತಾಕ್ ಬದಲಾವಣೆಯ ಬಗ್ಗೆ ಮರುಚಿಂತನೆ ಇಲ್ಲ ಅಂತ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಕೂಡ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಸರ್ಕಾರದ ನಿರ್ಧಾರ. ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಕ್ಕೆ ಬೇರೆ ವ್ಯಾಖ್ಯಾನ ಮಾಡಬಾರದು, ರಾಜಕೀಯ ಬೆರೆಸಬೇಡಿ ಅಂದಿದ್ದಾರೆ. ನಮಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂತ ಸ್ವತಂತ್ರವಾದ ಸಂಗತಿ. ಇಡೀ ದೇಶಕ್ಕೆ ಕಿರೀಟ ಅಲ್ವಾ? ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ, ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು? ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆಯಲ್ಲಿ ಬರುತ್ತೆ. ಸಂವಿಧಾನಾತ್ಮಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು, ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಬಾನು ಮುಷ್ತಾಕ್ ಅವ್ರನ್ನ ಅತಿಥಿಯಾಗಿ ಮಾಡಿರೋದು ಸರ್ಕಾರದ ಚಿಂತನೆ ಏನಿದೆ ಅದು ಎಲ್ಲರಿಗೂ ಸಮಾಧಾನ ತಂದಿದೆ. ಮತ್ತೆ ಅದರಲ್ಲಿ ರಾಜಕಾರಣ ಬೆರೆಸುವ ಪ್ರಯತ್ನ ಬೇಡ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಮಾಡ್ತಾ ಇರುವಂಥ ಕೆಲಸಗಳು. ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ,
ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನಾನು ಹಾರೈಸ್ತೇನೆ. ಪಬ್ಲಿಕ್ ಟಿವಿ ಜೊತೆಗೆ ಬಾನು ಮುಷ್ತಾಕ್, ಬಿಜೆಪಿ ವಿರೋಧಕ್ಕೆ ತೀವ್ರ ಅಸಮಾಧಾನ. ಇನ್ನು ತೀವ್ರ ಟೀಕೆಯ ಬೆನ್ನಲ್ಲೇ ಪಬ್ಲಿಕ್ ಟಿವಿ ಜೊತೆಗೆ ಲೇಖಕಿ ಬಾನು ಮುಷ್ತಾಕ್ ಮಾತನಾಡಿದ್ದಾರೆ. ನನ್ನನ್ನು ಆಯ್ಕೆ ಮಾಡಿ ಅಂತ ನಾನು ಲಾಬಿ ಮಾಡಿರಲಿಲ್ಲ. ನನ್ನ ವಿರುದ್ಧ ಯಾಕೆ ಮಾತನಾಡ್ತಾರೆ ಅಂತ ಗೊತ್ತಿಲ್ಲ. ಯಾರೋ ವಿರೋಧ ಮಾಡಿದ್ರೆ ನಾನ್ಯಾಕೆ ಉತ್ತರ ಕೊಡ್ಲಿ ಅಂದಿದ್ದಾರೆ. ಸೂಕ್ತ ವೇದಿಕೆಯಲ್ಲಿ ಈ ಬಗ್ಗೆ ಮಾತನಾಡುತ್ತೇನೆ ಅಂತ ಬಾನು ಮುಷ್ತಾಕ್ ಹೇಳಿದ್ದಾರೆ. ಒಟ್ನಲ್ಲಿ ದಸರಾ ಉದ್ಘಾಟನೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದು ಬಾನು ಮುಷ್ತಾಕ್ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಜಟಾಪಟಿ ಜೋರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.